ಜೂನ್ 2ನೇ ತಾರೀಕಿನ ಒಳಗಡೆ ನೀವು ಖಂಡಿತವಾಗ್ಲೂ ಎಲ್ಲ ಒಂದು ಶುಭ ಕಾರ್ಯಗಳನ್ನು ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಲಾಭಭಾವದಲ್ಲಿ ಸಂಚಾರ ಮಾಡುವಂತಹ ಶನಿ ಮಹಾತ್ಮರು ಅನಿರೀಕ್ಷಿತವಾಗಿ ಲಾಸನ್ನು ಸಹ ಕೊಡುವಂಥ ಸಾಧ್ಯತೆ ಇರ್ತದೆ. ಹಣಕಾಸಿನ ವಿಚಾರದಲ್ಲಿ ಸಂಪೂರ್ಣವಾದಂತಹ ಶುಭಫಲಗಳನ್ನು ಖಂಡಿತ ಕಾಣ್ತೀರಾ. ವೈದ್ಯಕೀಯ ರಂಗದಲ್ಲಿರುವಂಥವ್ರಿಗೆ ಸ್ವಲ್ಪ ಗೊಂದಲ ಉಂಟಾಗಿ ತಿರ್ಗಾ ಸೆಟ್ರೇಟ್ ಆಗುವಂಥ ಸಾಧ್ಯತೆಗಳು ಸಹ ಉಂಟು. ಹಣಕಾಸಿನ ವಿಚಾರದಲ್ಲಾಗಿರ್ಬೋದು ಸ್ವಲ್ಪ ಗೊಂದಲ ಉಂಟಾಗುವಂಥದ್ದು, ಬೇರೆಯವರಿಗೆ ಕೊಟ್ಟು ಕಳ್ಕೊಳ್ಳುವಂಥ ಸಾಧ್ಯತೆಗಳು ಸಹ ಉಂಟು. ನೀವು ಏನಪ್ಪ ಮಾಡಬೇಕು ಇಷ್ಟೆಲ್ಲ ಇದ್ದಾಗ ಅಂದಾಗ ಖಂಡಿತವಾಗ್ಲೂ ಒಂದು ಅದ್ಭುತವಾದಂತಹ ಪರಿಹಾರವನ್ನು ನಾನು ಸೂಚಿಸ್ಕೊಡ್ತಾ ಇದ್ದೀನಿ. ವೃಷಭ ರಾಶಿಯಲ್ಲಿ ಜನನವಾಗಿರೋರಿಗೆ ಯುಗಾದಿ ಹಬ್ಬದ ಶುಭಾಶಯಗಳು. ಈ ಯುಗಾದಿ ಹಬ್ಬ ಎಲ್ಲ ರೀತಿಯಲ್ಲೂ ಅಂದರೆ ನಿಮ್ಮ ಒಂದು ಹಣಕಾಸಿನ ವಿಚಾರದಲ್ಲಿ ಆಗಿರ್ಬೋದು, ಮಾನಸಿಕ ವಿಚಾರದಲ್ಲಾಗಿರ್ಬೋದು, ದೈಹಿಕ ವಿಚಾರದಲ್ಲಾಗಿರ್ಬೋದು, ಕೌಟುಂಬಿಕ ವಿಚಾರದಲ್ಲಿ ಎಲ್ಲ ವಿಚಾರದಲ್ಲೂ ಸಂಪೂರ್ಣವಾದಂಥ ಶುಭಫಲವನ್ನು ಕೊಡಲಿ ಅಂತ ನಾನು ಪರಮಾತ್ಮನಲ್ಲಿ ಬೇಡ್ಕೊತೀನಿ. ಇನ್ನು ಈ ಯುಗಾದಿ ಹಬ್ಬದಿಂದ ನಿಮ್ಮ ಒಂದು ರಾಶಿ ಗೋಚಾರ ಫಲ ಹೇಗಿರುತ್ತೆ ಅಂತ ನೋಡೋಣ. ಈ ಪ್ರಮುಖವಾಗಿ ವೃಷಭ ರಾಶಿಗೆ ದ್ವಿತೀಯ ಭಾವದಲ್ಲಿ ಗುರುವಿನ ಸಂಚಾರ ಆಗ್ತಾ ಇದೆ. ಈ ರೀತಿ ಇದ್ದಾಗ ಗುರುವಿನ ಬಲ ಹೆಚ್ಚಾಗಿರ್ತದೆ. ಆದರೆ ಒಂದು ವಿಚಾರವನ್ನು ನಾವು ಸೂಕ್ಷ್ಮವಾಗಿ ಗಮನವಾಗಿ ಇಟ್ಕೊಳ್ಬೇಕಾಗತ್ತೆ. ಯಾಕೆಂದರೆ ಮುಂಬರುವಂತಹ ಗ್ರಹಣದ ಸಂಚಾರದಿಂದ ನಿಮಗೆ ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲಾಗಿರ್ಬೋದು ಅಥವಾ ಹಣಕಾಸಿನ ವಿಚಾರದಲ್ಲಾಗಿರ್ಬೋದು ಸ್ವಲ್ಪ ಗೊಂದಲ ಉಂಟಾಗುವಂಥದ್ದು, ಬೇರೆಯವರಿಗೆ ಕೊಟ್ಟು ಕಳ್ಕೊಳ್ಳುವಂಥ ಸಾಧ್ಯತೆಗಳು ಸಹ ಉಂಟು. ಗುರುವಿನ ಬರ ಇರೋ ತನಕ ನೀವೇನಾದರೂ ಸೈಟು, ಮನೆ ಅಥವಾ ಮದುವೆ ವಿಚಾರ ಆಗಿರ್ಬೋದು, ನಾಮಕರಣ ಇತ್ಯಾದಿಗಳು ಏನಾದರೂ ಶುಭ ಕಾರ್ಯಗಳು ಮಾಡ್ಕೋಬೇಕು ಅಂದರೆ ಜೂನ್ 2ನೇ ತಾರೀಕಿನ ಒಳಗಡೆ ನೀವು ಖಂಡಿತವಾಗ್ಲೂ ಎಲ್ಲ ಒಂದು ಶುಭ ಕಾರ್ಯಗಳನ್ನು ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಇಲ್ಲ ಅಂದರೂ ಸಹ ಏನಾಗುತ್ತೆ ಅಂದರೆ ಎಲ್ಲ ಡಿಲೇ ಆಗುವಂಥದ್ದು, ಏನೋ ಒಂದು ಕಂಪ್ಯೂಟರ್ ಪ್ರಾಬ್ಲಮ್ ಆಗ್ಬಿಡುವಂಥದ್ದು, ಯಾವುದೋ ಒಂದು ಸಾಫ್ಟ್ವೇರಲ್ಲಿ ನಿಮ್ಗೆ ಸಮಸ್ಯೆ ಆಗ್ಬಿಡುವಂಥದ್ದು, ಈ ರೀತಿಯಾದಂಥ ಸಮಸ್ಯೆಗಳು ಹೆಚ್ಚಾಗುವಂಥದ್ದು. ವೈದ್ಯಕೀಯ ರಂಗದಲ್ಲಿರುವಂಥವ್ರಿಗೆ ಸ್ವಲ್ಪ ಗೊಂದಲ ಉಂಟಾಗಿ ತಿರ್ಗಾ ಸೆಟ್ರೇಟ್ ಆಗುವಂಥ ಸಾಧ್ಯತೆಗಳು ಸಹ ಉಂಟು. ಈ ರೀತಿ ಇದ್ದಾಗ ಯಾವತ್ತೂ ಅಷ್ಟೇ ಒಂದು ವಿಚಾರವನ್ನು ನೀವು ಗ್ರಹಿಸ್ಕೊಳ್ಳುವಂಥದ್ದು ತುಂಬ ಅತಿ ಮುಖ್ಯವಾಗಿರ್ತದೆ. ಲಾಭಭಾವದಲ್ಲಿ ಸಂಚಾರ ಮಾಡುವಂತಹ ಶನಿ ಮಹಾತ್ಮರು ಅನಿರೀಕ್ಷಿತವಾಗಿ ಲಾಸನ್ನು ಸಹ ಕೊಡುವಂಥ ಸಾಧ್ಯತೆ ಇರ್ತದೆ. ಅದೇ ರೀತಿ ಕರ್ಮಭಾವದಲ್ಲಿ ಸಂಚಾರ ಮಾಡುವಂತಹ ರಾಹುವು ನಿಮ್ಮ ಕೆಲಸ ಕಾರ್ಯದಲ್ಲಿ ವ್ಯತ್ಯಾಸವನ್ನು ಕಾಣುವಂಥದ್ದು, ನಿಷ್ಠೂರ ಆಗುವಂಥದ್ದು, ಪ್ರಮುಖವಾಗಿ ನೀವು ನಂಬಿರುತ್ತರ ಅಂಥವರಿಂದ ನಿಷ್ಠೂರ ಆಗುವಂಥ ಸಾಧ್ಯತೆ ಇರ್ತದೆ. ಲಘು ದೂರ ಪ್ರಯಾಣದಿಂದ ಸ್ವಲ್ಪ ಸಮಸ್ಯೆಗಳನ್ನು ಅನುಭವಿಸುವಂಥದ್ದು, ಆ ಕಾರಣದಿಂದ ಕಲುಷಿತ ವಾತಾವರಣದಿಂದ ನಿಮಗೆ ಸಹ ಸಮಸ್ಯೆ ಆಗುವಂಥದ್ದು, ಕಫ ಕಟ್ಟುವಂಥದ್ದು, ಈ ರೀತಿಯಾದಂಥ ಸಮಸ್ಯೆಗಳನ್ನು ಸಹ ಕಾಣುವಂಥ ಸಾಧ್ಯತೆ ಇರ್ತದೆ. ಹಣಕಾಸಿನ ವಿಚಾರದಲ್ಲಿ ಸಂಪೂರ್ಣವಾದಂತಹ ಶುಭಫಲಗಳನ್ನು ಖಂಡಿತ ಕಾಣ್ತೀರಾ. ನೀವು ಏನಪ್ಪ ಮಾಡಬೇಕು ಇಷ್ಟೆಲ್ಲ ಇದ್ದಾಗ ಅಂದಾಗ ಖಂಡಿತವಾಗ್ಲೂ ಒಂದು ಅದ್ಭುತವಾದಂತಹ ಪರಿಹಾರವನ್ನು ನಾನು ಸೂಚಿಸ್ಕೊಡ್ತಾ ಇದ್ದೀನಿ. ಹೆಣ್ಣು ದೇವರ ಸ್ಮರಣೆ. ಯಾವುದಾದ್ರೂ ನಿಮ್ಮ ಮನೆ ಹತ್ರ ಇರುವ ಹೆಣ್ಣು ದೇವರಿಗೆ ಶುಕ್ರವಾರ ಮಂಗಳವಾರ ಹೋಗಿ ನಮಸ್ಕಾರ ಬರುವಂಥದ್ದು ಅಥವಾ ಪ್ರದಕ್ಷಿಣೆ ಮಾಡ್ಕೊಳ್ಳುವಂಥದ್ದು, ಅಥವಾ ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ಹೆಣ್ಣು ದೇವರ ಸ್ಮರಣೆ ಮಾಡುವಂಥದ್ದು. ಹೆಣ್ಣು ದೇವರು ಅಂದರೆ ಯಾವುದು ಏನು ಅಂತ ನಿಮ್ಗೆ ಕ್ವಶನ್ ಬಂತು ಅಂದರೆ ಖಂಡಿತವಾಗ್ಲೂ ದುರ್ಗಾ ಪರಮೇಶ್ವರಿ ಆಗಿರ್ಬೋದು, ಅಂಬಾಭವನ ಆಗಿರ್ಬೋದು, ರಾಜರಾಜೇಶ್ವರಿ ಆಗಿರ್ಬೋದು, ಈ ರೀತಿಯಾದಂಥ ಅಮ್ಮನವರು ಮಹಾಲಕ್ಷ್ಮಿ ಆಗಿರ್ಬೋದು, ಸರಸ್ವತಿ ಆಗಿರ್ಬೋದು, ಯಾವುದಾದ್ರೂ ಒಂದು ದೇವರ ಸ್ಮರಣೆ ಮಾಡ್ತಾ ಬಂದರೆ ಖಂಡಿತ ಒಳ್ಳೆಯದಾಗತ್ತೆ. ಇನ್ನು ನೀವು ಯಾವುದೇ ರೀತಿ ಅಂತ ಭಯ ಪಡುವಂಥದ್ದೇನಿಲ್ಲ. ಈ ಒಂದು ಹೆಣ್ಣು ದೇವರ ಸ್ಮರಣೆ ಮಾಡ್ತಾ ಬಂದರೆ ತುಂಬ ಒಳ್ಳೆಯದಾಗುತ್ತೆ. ಪರಮಾತ್ಮನು ನಿಮಗೆಲ್ಲ ರೀತಿಯಲ್ಲೇ ಅನುಕೂಲ ಮಾಡಲಿ ಅಂತ ನಾನು ಸಹ ಬೇಡ್ಕೊತೀನಿ.